ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಲಾಗಿರುವಂತದ್ದು ಬಿಜೆಪಿಯ ಇತಿಹಾಸದಲ್ಲಿ ಎರಡನೇ ಬಾರಿಗೆ ಕಾರ್ಯಾಧ್ಯಕ್ಷರೊಬ್ಬರನ್ನ ನೇಮಕ ಮಾಡಲಾಗಿದೆ. ಬಿಜೆಪಿಗೆ ಹೊಸ ಬಾಸ್ ಆಗ್ತಾರ ನಿತಿನ್ ನವೀನ್ ಅನ್ನುವಂತ ಪ್ರಶ್ನೆ ಇದೆ. ಈಗ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಅವರಿಗೆ ಕೊಡಲಾಗಿರುವಂತದ್ದು. ಮುಂದೆ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರ, ಮುಂದೆ ನಿತಿನ್ ನವೀನ್ಗೆ ಸಾರಥ್ಯವನ್ನ ಕೊಡಲಾಗುತ್ತಾ? ಉತ್ತರ ಪ್ರದೇಶದಲ್ಲಿ ಪಂಕಜ್ಗೆ ಮಣಿಯನ್ನ ಹಾಕಲಾಗಿದೆ, ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಒಬಿಸಿ ಮತ ಬ್ಯಾಂಕ್ ಗಟ್ಟಿಗೆ ರಣತಂತ್ರವನ್ನ ಮಾಡಲಾಗ್ತಾ ಇರುವಂತದ್ದು. ರಾಜ್ಯ ಬಿಜೆಪಿಯಲ್ಲೂ ಕೂಡ ಆಯ್ಕೆ ಸನ್ನಿಹಿತವಾಗಿದೆ. ಡಿಸೆಂಬರ್ 20ಕ್ಕೆ ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಬರುವಂತ ಸಾಧ್ಯತೆ. ಬಿವೈವಿಗೆ ಮಣೆಯೋ ಹೊಸ ಆಯ್ಕೆನೋ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಸಿಗುವಂತ ಚಾನ್ಸಸ್ ಈಗ ಹೋಗ್ತಾ ದಟ್ಟವಾಗ್ತದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲು ಇಲ್ಲಿ ಪ್ರಮುಖವಾಗಿ ನಿಜಕ್ಕೂ ಅಚ್ಚರಿ ಆಯ್ಕೆಗಳು ಅಂದ್ರೆ ಬಿಜೆಪಿ ಪಕ್ಷ ಅದರಲ್ಲಿ ಹೆಸರುವಾಸಿ. ಅಂಥದ್ರಲ್ಲಿ ಎರಡನೇ ಬಾರಿಗೆ ಒಬ್ಬರು ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. JP ನಡ್ಡಾ ಅವರ ನಂತರ ಅವರು ಕೂಡ ಇದೇ ರೀತಿಯ 7 ತಿಂಗಳು ಕಾರ್ಯಾಧ್ಯಕ್ಷರಾಗಿ ನಂತರ ಅಧ್ಯಕ್ಷರಾಗಿದ್ದಂಥವ್ರು. ಬಟ್ ಈಗ ನಿತಿನ್ ನವೀನ್ ಅವರನ್ನ ನೋಡ್ತಾ ಇದ್ರೆ ನೆಕ್ಸ್ಟ್ ಅವರೇ ರಾಷ್ಟ್ರಾಧ್ಯಕ್ಷ ಆಗುವಂತ ಎಲ್ಲ ಸಾಧ್ಯತೆ ಮತ್ತೆ ಈ ಆಯ್ಕೆಯನ್ನ ಹೇಗೆ ನೋಡ್ಬೋದು? ಟೆಂಪ್ಲೇಟ್ ನೋಡಿದ್ರೆ ಹಾಗೆ ಅನಿಸ್ತದೆ. ನಡ್ಡಾ ಅವ್ರು ನೀವು ಹೇಳಿದಂತೆ ಅವ್ರನ್ನೂ ಕೂಡ ಇದೇ ರೀತಿ ಮಾಡಿ ಆಮೇಲೆ ಅವ್ರನ್ನ ಡೆಸಿಗ್ನೇಟೆಡ್ ಪ್ರೆಸಿಡೆಂಟ್ ಮಾಡಿದ್ದು. ಇಲ್ಲೂ ಕೂಡ ಅದೇ ರೀತಿ ಒಂದು ಟೆಂಪ್ಲೇಟ್ ಕಾಣಿಸ್ತಾ ಇದೆ. ಮತ್ತು ನವೀನ್ ಅವರು ಹೇಗೆ ಸರ್ಪ್ರೈಸಿಂಗ್ಲಿ ಬಂದರು ಅಂತ ತುಂಬ ಜನ ಅನ್ಬೋದು. ಆದರೆ ಛತ್ತೀಸ್ಗಢದ ಒಂದು ಗೆಲುವನ್ನು ನೋಡಿದಂಥ ಸಂದರ್ಭದಲ್ಲಿ ಅಥವಾ ಬಿಹಾರದ ಒಂದು ಗೆಲುವನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ನವೀನ್ ಅವರ ಒಂದು ಶ್ರಮ ಇದ್ದೇ ಇದೆ ಅನ್ನುವಂಥದ್ದು ಸ್ವತಃ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವ್ರಿಗೆ ಗೊತ್ತಿರೋದ್ರಿಂದ ಅದನ್ನು ಪಾರ್ಟಿಗೆ ಒಂದು ಮೆಸೇಜ್ ರೀತಿ ಕ್ಯಾಡರ್ಗೆ. ಸೊ ಇಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು, ಅಷ್ಟೊಂದು ವಿಪುಲ ಅವಕಾಶಗಳಿವೆ ಅನ್ನೋದನ್ನು ತೋರಿಸೋ ರೀತಿ ಒಂದು ರೀತಿ ಮಾಡ್ತಾರೆ. ಇಲ್ಲಿ ಒಂದು ವೆರಾಸ್ ನೀವು ಕಾಂಗ್ರೆಸ್ಸಲ್ಲಿ ಖರ್ಗೆ ಅವರ ವಿರುದ್ಧ ಈಗಾಗಲೇ ಆಕ್ರೋಶ ಒಡಿಶಾ ಕಾಂಗ್ರೆಸ್ ಮೂಲದಿಂದ ಬರ್ತಾ ಇದೆ, ಕೇರಳ ಕಾಂಗ್ರೆಸ್ ಮೂಲದಿಂದ ಆಕ್ಷೇಪಗಳು ಬರ್ತಾ ಇದೆ ಚೇಂಜ್ ಮಾಡಿ ಅಂತ. ಆ ಪಕ್ಷದ ಒಂದು ಸೈದ್ಧಾಂತಿಕ ನಿಲುವು ಮತ್ತು ಅವರ ಒಂದು ಆರ್ಗನೈಸೇಷನಲ್ ಪ್ಯಾಟರ್ನ್ ಬೇರೆ ಥರ, ಇಲ್ಲಿ ಬೇರೆ ಥರ. ಸೊ ಇಲ್ಲಿ ಆ ರೀತಿ ನೀವು ಹೇಳಿದಂಥ ಸರ್ಪ್ರೈಸ್ಗಳನ್ನು ಕೊಡೋದು ಬಿಜೆಪಿಯ ಒಂದು ಲೆಕ್ಕಾಚಾರ ಆಗಿರೋದ್ರಿಂದ ಇದರಲ್ಲೂ ಕೂಡ ಸರ್ಪ್ರೈಸ್ ಕೊಟ್ಟಿದೆ. ದಟ್ಸ್ ಅ ಕ್ಯಾಲ್ಕುಲೇಟೆಡ್ ಸರ್ಪ್ರೈಸ್. ಹೇಗೆ ಅಂತಂದರೆ ಈಗ ನೋಡಿ, ಇವರು OBCಗೆ ಸೇರಿದಂಥ ಅಂದರೆ ಯುವ ನಾಯಕತ್ವ ಅಂತ ನಾವು ಹೇಳ್ತಾ ಇದ್ರು ಕೂಡ ಆ ಯುವ ನಾಯಕತ್ವದ ನೆರಳಲ್ಲಿ ಅನುಭವ ಕೂಡ ಇದೆ. ಸ್ಟೇಟಲ್ಲೇ ಬಿಹಾರದಲ್ಲಿ 5 ಸಲ MLA ಆಗಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಾಟ್ ಎ ಸ್ಮಾಲ್ ಥಿಂಗ್. ವೆರಸ್ ನಿಮಗೆ ಸಂಘಟನೆಯಲ್ಲಿ ಏಜಲ್ಲಿ ಕಿರಿಯ ಮತ್ತು ಅನುಭವದಲ್ಲಿ ಮತ್ತು ಸಂಘಟನೆಯಲ್ಲಿ ತುಂಬಾ ದೊಡ್ಡ ಮಟ್ಟದ ಹಿನ್ನೆಲೆ ಇದೆ. ವೆರಸ್ ನೀವು UPಯ ಒಂದು ಅಧ್ಯಕ್ಷರಾಗಿರುವಂಥ ಈಗ ಮಾಡಿರುವಂಥ ಅವರು ಕೂಡ MOS ಅಲ್ಲಿ ರಾಜ್ಯ ಖಾತೆ ಸಚಿವರಾಗಿರುವಂಥದ್ದು ಹಣಕಾಸು ಮತ್ತು 5 ಸಲ MP ಆಗಿರುವಂಥದ್ದು. ಸೊ ಅಲ್ಲೂ ಕೂಡ ನೋಡಿ, ಅಲ್ಲಿ 5 ಸಲ MP, 5 ಸಲ MLA. ಮತ್ತು ಅವರಿಗೆ ಸ್ವತಃ ಸರ್ಪ್ರೈಸು ನವೀನ್ ಅವ್ರಿಗಂತೂ 5 ಸಲ MLA ಆಗಿರುವಂಥ ಇವ್ರನ್ನ ಕರೆದು ಅಂದರೆ ಛತ್ತೀಸ್ಗಢದಲ್ಲಿ ಸಾಧ್ಯನೇ ಇಲ್ಲ ಬಿಜೆಪಿಗೆ ಬರಲಿಕ್ಕೆ. ಬಘೇಲ್ ಅವರು ಅಂಥದ್ದೊಂದು ಹೋಲ್ಡರ್ನ ಇಟ್ಕೊಂಡಿದ್ದಾರೆ ಅನ್ನೋವಂಥ ಒಂದು ಗ್ರೌಂಡ್ ರಿಯಾಲಿಟಿ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಅಲ್ಲಿ ಅದ್ಭುತವಾದ ರಿಸಲ್ಟನ್ನು ಕೊಟ್ಟಿರುವಂಥದ್ದು. ಮತ್ತು ಬಿಹಾರದ ನಿತೀಶ್ ಕುಮಾರ್ ಮೋದಿಯವರ ಒಂದು ಏನು ಸಹಭಾಗಿತ್ವ ಅಥವಾ ಜೊತೆ ಆಟದ ಹೊರತಾಗಿಯೂ ಕೂಡ ಸಂಘಟನೆ ಅನ್ನುವಂಥದ್ದು ಎಷ್ಟು ಮ್ಯಾಟರ್ ಆಗುತ್ತೆ. ಈಗ ಕಾಂಗ್ರೆಸ್ ವೋಟ್ ಚೋರಿ ಅಂತ ರ್ಯಾಲಿಗಳನ್ನು ಮಾಡುತ್ತೆ. ಅದೇ ಕರ್ನಾಟಕದಲ್ಲಿ ಗೆದ್ದಾಗ ಅಲ್ಲಿ ಸಿದ್ದರಾಮಯ್ಯ ಅಂತ ಹಿಂದ ನಾಯಕತ್ವ ಇದೆ ಮತ್ತು DK ಶಿವಕುಮಾರ್ ಅಂತ ಸಂಘಟನಾ ಶಕ್ತಿ ಇದೆ ಅಂತ ಕನ್ಸಿಡರ್ ಮಾಡ್ತಾರೆ. ಬೇರೆ ಸೋತ್ ಕಡೆ ಏನು ಮೈನಸ್ ಆಗಿದೆ ಅನ್ನೋದನ್ನ ನೋಡಲ್ಲ. ಸೊ ಇಲ್ಲಿ ಗೆದ್ದಾದ್ಮೇಲೂ ಕೂಡ ಮುಂದಿನ ಭವಿಷ್ಯತ್ತಿನ ಲೆಕ್ಕಾಚಾರನ ಇಟ್ಕೊಂಡು ಹೇಗೆ ಗ್ರೂಮ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಜನರೇಷನ್ ಲೀಡರ್ಶಿಪ್ನ ಅನ್ನೋದಕ್ಕೆ UPಯಲ್ಲಿ ಆಗಿರುವಂಥ ಬದಲಾವಣೆ ಮತ್ತು ಓವರ್ ಆಲ್ ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿ ಆಗಿರುವಂಥ ಬದಲಾವಣೆ, ಅದೇ ಒಂದು ಟೆಂಪ್ಲೇಟನ್ನು ಕರ್ನಾಟಕದಲ್ಲಿ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು. ವಿಜೇಂದ್ರ ಅವರು ಯುವ ನಾಯಕರೇ ಇರ್ಬೋದು, ಅಲ್ಲಿ ಪ್ರಬಲ ಸಮುದಾಯಗಳು OBC ಅಂದರೆ ಇಲ್ಲಿ ಪ್ರಬಲ ಸಮುದಾಯ BJP ಸಾಂಪ್ರದಾಯಿಕ ಮತ ಬ್ಯಾಂಕ್ ಲಿಂಗಾಯತನ ಕಾರಣಕ್ಕೆ ಮಾಡಿರ್ಬೋದು. ಆದರೆ ಇವರ ಅನುಭವ ಎಷ್ಟು? ಫಸ್ಟ್ ಟೈಮ್ MLA. ಸೊ ಎಷ್ಟು ಜನ ಒಪ್ಕೊಂತಾರೆ? ಮತ್ತು ಬಂದಾದ್ಮೇಲೆ ಏನು ಮಾಡಿದ್ರು? ಈಗ ಬೆಳಗಾವಿಯಲ್ಲಿ ಸ್ವಲ್ಪ ವೈಬ್ರೆಂಟ್ ಆಗಿ ಕಾಣಿಸಿದ್ರು, ಮೂಡ ಪ್ರೊಟೆಸ್ಟರ್ ವೈಬ್ರೆಂಟ್ ಆಗಿ ಕಾಣಿಸಿದ್ರು ಬಿಟ್ರೆ ಬಾಕಿ ಇಷ್ಟು 2 ವರ್ಷ ಹತ್ರ ಆಯ್ತಲ್ಲ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನ ಆಕ್ಷೇಪಿತರು ಎತ್ತುತ್ತಾ ಇರುವಂಥದ್ದು ಅಥವಾ ಅಸಮಾಧಾನಿತರು ಎತ್ತುತ್ತಾ ಇರುವಂಥದ್ದು. ಸೊ ಈ ನೆಲೆಯಲ್ಲಿ ಎಷ್ಟು ದಿವಸ ಉಳಿಸ್ತಾರೆ ಇವ್ರನ್ನಾದರೂ? ಕಾಂಗ್ರೆಸ್ಸಲ್ಲಿ ಆಗುವ ಬದಲಾವಣೆಯೆಲ್ಲ ತಲೆಯಲ್ಲಿ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು BJPಯಲ್ಲೂ ಕೂಡ ಬದಲಾವಣೆ ಮಾಡುವಂತಹ ಲೆಕ್ಕಾಚಾರ. ಅಕಸ್ಮಾತ್ ಮಧ್ಯಂತರ ಚುನಾವಣೆ ಬಂದರೆ ಮತ್ತೆ ಇವ್ರ ಲೀಡರ್ಶಿಪ್ ಎಮರ್ಜ್ ಆಗಿಬಿಡುತ್ತೆ. ಸೊ ಅಕಸ್ಮಾತ್ ಬಿಟ್ಟರೆ ಕಂಟಿನ್ಯೂ ಮಾಡೋ ಪರಿಸ್ಥಿತಿ ಇಲ್ಲ. 3 ವರ್ಷ ಆದಮೇಲೆ ಅನಾಯಾಸವಾಗಿ ಈಸಿಯಾಗಿ ತೆಗೆಯೋಣ, ಚೇಂಜ್ ಮಾಡೋಣ ಅನ್ನೋ ಲೆಕ್ಕಾಚಾರ ಏನಾದ್ರು ಇದೆಯಾ? ಸೊ ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರ ಕುರ್ಚಿಯ ಸುತ್ತಲೂ ಕೂಡ ಒಂದಷ್ಟು ಕುತೂಹಲದ ಲೆಕ್ಕಾಚಾರಗಳು ಕಂಡು ಬರ್ತಾ ಇರುವಂಥದ್ದು ಈ 2 ಆಯ್ಕೆಗಳ ನಂತರ ಕಾಣುತ್ತೆ. ಪಟೇಲ್ರೆ, ಇಲ್ಲಿ ಕಾರ್ಯಾಧ್ಯಕ್ಷರ ನೇಮಕ ಆದ ಬಳಿಕ ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಈಗ ಆಲ್ರೆಡಿ ಬಿಹಾರಕ್ಕೆ ರಾಜ್ಯಾಧ್ಯಕ್ಷರ ನೇಮಕ, ಉತ್ತರ ಪ್ರದೇಶಕ್ಕೂ ಕೂಡ ರಾಜ್ಯಾಧ್ಯಕ್ಷರ ನೇಮಕ ಮಾಡಲಾಗಿದೆ. ನಮ್ಮ ರಾಜ್ಯದಲ್ಲಿ ನಿರೀಕ್ಷೆಗಳು 2 ಬಣದಲ್ಲಿ ಯಾವ ರೀತಿಯ ಗರಿಗೆದರಿದವೆ ಅಂತ? ಪೃಥ್ವಿ 20 ಅಥವಾ 27ನೇ ತಾರೀಕು ಶಿವರಾಜ್ ಸಿಂಗ್ ಚೌಹಾಣ್ ಕರ್ನಾಟಕಕ್ಕೆ ಆಗಮಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ ಎಲ್ಲೊಂದು ಕಡೆ ವಿಜೇಂದ್ರ ಅವರು
ಹಿರಿಯರನ್ನ ಕಡೆಗಣಿಸಿದ್ದಾರೆ ಅಂತೇಳಿ ಆರೋಪ ಮಾಡ್ತಿರ್ತಕ್ಕಂಥದ್ದು ಮತ್ತು ವಿಜೇಂದ್ರ ಅವರು ಅಧ್ಯಕ್ಷ ಆದ ದಿನದಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ ಅವರ ವಿರುದ್ಧ ಅಪಸ್ವರಗಳಿರ್ತಕ್ಕಂಥದ್ದು. ಯತ್ನಾಳ್ ಅಂತವರು ಬಹಿರಂಗವಾಗಿ ಇವತ್ತು ಕೂಡ ಚಾಟಿ ಏಟಿ ಬಿಸ್ತಿರ್ತಕ್ಕಂಥದ್ದು, ಅದು ಅಸೆಂಬ್ಲಿವರೆಗೂ ಕೂಡ ಮುಟ್ಟಿರ್ತಕ್ಕಂಥದ್ದು. ಇದು ಒಂದು ಭಾಗ. ಮತ್ತೊಂದು ಕಡೆ ಅನೇಕ ಹಿರಿಯರು ಕೂಡ ತಮ್ಮ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕೆಲವೊಂದು ಕಡೆ ಅವರ ಟೀಮು ತುಂಬ ಯಂಗ್ ಫೆಲೋಸ್ ಇದ್ದಾರೆ, ಆ ಯಂಗ್ ಫೆಲೋಸ್ ಇರ್ತಕ್ಕಂಥವರಿಗೆ ಅನುಭವದ ಕೊರತೆ ಅಂತ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥ. ಆದರೂ ಕೂಡ ಒಂದು ಪಾರ್ಟಿ ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂತ ಹೇಳಿದ್ರೆ ವಿಜೇಂದ್ರ ಅವರು ಅವರ ಅಪ್ಪನ ನೆರಳು ಇರ್ಬೋದು, ಅಪ್ಪನ ನೆರಳಿಗಾಗಿ ಮತ್ತು ಅವ್ರ ತಂದೆಯವ್ರನ್ನ ಮುಖ್ಯಮಂತ್ರಿಯಾಗಿ ಇಳಿಸಿದ್ದಕ್ಕಾಗಿ ಅದಕ್ಕೆ ಇನ್ಸಿಯೇಟ್ಗಾಗಿ ಮತ್ತು ಅವ್ರನ್ನ ವಿಜೇಂದ್ರವ್ರನ್ನ ಮಾಡಿರ್ಬೋದು. ಆದರೆ ಇದೊಂದು ಪಾರ್ಟಿ ಕಟ್ಟೋದು ಅಷ್ಟು ಸುಲಭ. ಯಾವುದೇ ರಾಷ್ಟ್ರೀಯ ಪಕ್ಷಗಳು ಒಬ್ಬ ರಾಜ್ಯಾಧ್ಯಕ್ಷರು ಮಾಡೋ ಸಂದರ್ಭದಲ್ಲಿ ಒಂದು ಕ್ಯಾಸ್ಟು ಕೆಪಾಸಿಟಿ ಎಲ್ಲವನ್ನು ಕೂಡ ಗಮನಿಸ್ತಾರೆ. ಮತ್ತು ಅದೇ ಅವರ ಸ್ವಂತ ಜೇಬಿಂದ ದುಡ್ಡು ಹಾಕಿ ಖರ್ಚು ಮಾಡಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಮನೆ ದುಡ್ಡು ಹಾಕಿ ಖರ್ಚು ಮಾಡಬೇಕು ಮತ್ತು ಇಡೀ ರಾಜ್ಯ ಸುತ್ತಬೇಕು, ಜೊತೆಗೆ ಇಲ್ಲಿ ಕ್ಯಾಸ್ಟು ಕೂಡ ವರ್ಕೌಟ್ ಆಗುತ್ತೆ. ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಇದರ ನಡುವೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣರವರು ಎಲ್ಲೊಂದು ಕಡೆ ಅವರ ಆಪ್ತರ ಬಳಿ ಹೇಳ್ಕೊಳ್ಳೋ ಪ್ರಕಾರ ಮತ್ತು ಅವರ ಆಪ್ತರು ಹೇಳ್ಕೊಳ್ಳೋ ಪ್ರಕಾರ ಎಲ್ಲೊಂದು ಕಡೆ ನವೆಂಬರ್ ನಂತರ ರಾಜ್ಯದಲ್ಲಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ಅನ್ನೋ ಚರ್ಚೆ ಇರ್ತಕ್ಕಂಥದ್ದು. ನಿಮಗೆ ದೇಶಾದ್ಯಂತ ಈಗಾಗಲೇ BJP ಕೆಲವೇ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕಾಗಿರ್ತಕ್ಕಂಥ, ಅದರಲ್ಲಿ ಕರ್ನಾಟಕ ಕೂಡ ಹೊಂದಿರತಕ್ಕಂಥದ್ದು. ನಾನು ನಿಮಗೆ ಒಂದು ಮಾತನ್ನ ಹೇಳಿದೆ, ಉತ್ತರ ಪ್ರದೇಶ ಮತ್ತು ಬಿಹಾರಲ್ಲಿ ಈಗ OBC ಸಮುದಾಯಕ್ಕೆ ಸೇರಿದಂಥವ್ರನ್ನ ರಾಜ್ಯಾಧ್ಯಕ್ಷ ಮಾಡಿರ್ತಕ್ಕಂಥದ್ದು. ಮತ್ತು ದೇಶದಲ್ಲೂ ಕೂಡ ಗುಜರಾತ್ ಮತ್ತು ಕೆಲವು ಸ್ಟೇಟ್ಗಳಲ್ಲಿ ನಿತಿನ್ ನಬೀನ್ರವರ ಕಮ್ಯುನಿಟಿ ಕಾಸ್ತಾ ಕಮ್ಯುನಿಟಿ ಅದು ಎಲ್ಲ ಒಂದು ಕಡೆ OBCಗೆ ಬರ್ತಕ್ಕಂಥದ್ದು. ಮತ್ತು ಈ ನಡುವೆ ಕರ್ನಾಟಕದಲ್ಲ ಒಂದು ಕಡೆ ಇನ್ನೂ ಕೂಡ 9 ತಿಂಗಳು ನಿಯರ್ ಬೈ 10 ತಿಂಗಳು ಇನ್ನೂ ಅಧಿಕಾರ ಇರ್ತಕ್ಕಂಥದ್ದು ಅವರ 3 ವರ್ಷದ ಅವಧಿ ಮುಗಿಯುವವರೆಗೆ. ಹಾಗಾಗಿ ಬಹುಶಃ ಅವಧಿ ಮುಗಿಯುವ ಮುನ್ನ ಬದಲಾವಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಎಂಬ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ವಿಜೇಂದ್ರರು ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಎಲ್ಲ ಹಿರಿಯ ನಾಯಕರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದು ಸಹಕಾರ ಇರಲಿ ಅಂತ ಹೇಳಿದ್ರು. ಮತ್ತು ಇತ್ತೀಚೆಗೆ ಅಷ್ಟೇ ಅಮಿತ್ ಶಾ ಅವ್ರನ್ನ ಭೇಟಿಯಾದರು, ನಡ್ಡಾ ಅವ್ರನ್ನ ಭೇಟಿಯಾದರು, BL ಸಂತೋಷ್ರನ್ನ ಭೇಟಿಯಾದರು. ಬಹುಶಃ ಕರ್ನಾಟಕದಲ್ಲಿ ಬದಲಾವಣೆ ಮಾಡಬೇಕಾ, ಬದಲಾವಣೆ ಮಾಡಿದ್ರು ಕೂಡ ಯಾವಾಗ ಮಾಡಬೇಕು ಮತ್ತು ಅದು 2022ರ ಚುನಾವಣೆ ಮತ್ತು 2029ರ ಚುನಾವಣೆಗೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕೂಡ ಈಗಾಗಲೇ ಕೇಂದ್ರದ ವರಿಷ್ಠರು ಒಂದಷ್ಟು ಪ್ಲ್ಯಾನನ್ನು ಮಾಡ್ತಿರ್ತಕ್ಕಂಥದ್ದು. ಪೃಥ್ವಿ.